ಇದು ಭಗವಂತನ ಪಾದದ ಶಟಾರಿ ನೋಡಿ. ಭಗವಂತನ ಪಾದದ ಶಟಾರಿ ಎಲ್ಲರಿಗೂ ಸ್ಪರ್ಶ ಮಾಡಿದರು. ಶಟಾರಿಯ ಬಗ್ಗೆ ಹಿರೇಮಂಗಳೂರು ಕಣ್ಣಮಾಮ ಅವರು ಹೇಳುತ್ತಾರೆ, ಕೇಳಿ. ಬಹಳ ಅದ್ಭುತವಾಗಿದೆ. ಪಾದ ಸಂಸ್ಪರ್ಶಾತ್ ಪಾದುಕ ಸರ್ವತಾ ಶುಚಿ. ದೋಷವರ ದೋಷಿಯನ್ನು ನಾಶ ಮಾಡುವ ಅರ್ಥಾತ್ ವಿಸರ್ಜಿಸುವ ಶಕ್ತಿ ಶಟಾರಿಗೆ. ಅದಕ್ಕೆ ದೋಷ ಇಲ್ಲ. ಯಾವ ಪಂಗ ಅದು ಹೇಳ್ತಾನಲ್ಲ, ಶ್ರೀ ವಿಷ್ಣೋ ಶ್ರೀಪಾದ ಸಂಸ್ಪರ್ಶಾತ್ ಪಾದುಕ. ಶ್ರೀ ವೈಷ್ಣವರಿಗೆ ಸದಾ ಶುಚಿ ಅಂತ ಹೇಳಲಿಲ್ಲ. ಶ್ರೀ ವಿಷ್ಣೋ ಶ್ರೀಪಾದ ಸಂಸ್ಪರ್ಶಾತ್ ಪಾದುಕ ಸರ್ವತಾ ಶುಚಿ. ತಸ್ಮಾತ್ ಚತುರ್ಷು ಸ್ಪರ್ಶೇಶು ಸ್ಪರ್ಶದೋಷೋ ನ ವಿದ್ಯತೆ. ವಂಶ ನಿರ್ವಂಶವಾಗಿಬಿಡಲಿ ಅಂತಿದೆ. ಅವನೇನಾದ್ರು ಮತ್ತೆ ತೊಳೆದಿಟ್ಟರೆ, ಭಕ್ತಾದಿಗಳಿಗೆ ಇಟ್ಟಿದ್ದ ಶಟಾರಿ ಅದು ಮಡಿ ಹೋಯಿತು ಅಂತ ತೊಳೆದಿಟ್ಟರೆ ಆ ಭಟ್ರ ವಂಶ ನಿರ್ವಂಶವಾಗಿಬಿಡಲಿ ಅಂತಿದೆ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ಮಾಡಿದ್ಮೇಲೆ ಅದರಲ್ಲಿ ಗಿಟ್ಟಿಟ್ಟನ್ನ ಪ್ರೋತ್ಸಾಹ ಮಾಡಿ ಇಡುತ್ತಾರೆ. ಅದನ್ನ ಏನಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ಇಷ್ಟೇ ಸೈನ್ಸ್. ಅದು ಒಬ್ಬೊಬ್ಬರ ದೇಹದ ಪ್ರಕ್ರಿಯೆಗಳು ಒಂದೊಂದು ಥರಕ್ಕೆ ಇರುತ್ತೆ. ಇದು ಒಂದು ರೀತಿಯಲ್ಲಿ ಒಂದು ರೋಗ ಬಂದು ಹೋಯ್ತಲ್ಲ, ಯಾವ್ದು ಹೇಳಿ, ಕೊರೋನಾ. ಆ ಥರ ಸ್ಪರ್ಶತೆ ಇರುತ್ತಲ್ಲ, ಆ ಸ್ಪರ್ಶತೆಯನ್ನು ಶುಚಿ ಮಾಡೋಕ್ಕೆ ಅವನಿಗೆ ಇಟ್ಟಿದ್ದಕ್ಕೆ ಶುಚಿ ಮಾಡೋದಲ್ಲ, ಅದನ್ನು ಮತ್ತೆ ಮಾಡೋಕ್ಕೆ ಯಾವುದೇ ನೀವು ಮಾಡಿದರೂ ಶುಚಿಯಾಗೋದು ಒಂದರಲ್ಲಿ, ನೀರಲ್ಲಿ. ಅದನ್ನು ನೀವು ಆಪೋವ ಇದಗಂ ಸರ್ವಂ ಆಪಹ ಆಪಾಲನಾತು. ಯಾವುದರಿಂದ ನಾವು ಬದುಕಲ್ಪಡುತ್ತೇವೆಯೋ ಅದು ಯಾವುದು? ನೀರು. ಅದಕ್ಕೆ ನಾವು ಶುಗರ್ಗೂ ನೀರು ರಿಸ್ಟ್ರಿಕ್ಷನ್ ಇಲ್ಲ, ಬಿ ಪಿಗೂ ಇಲ್ಲ. ನೀರು ಎಷ್ಟು ಬೇಕಾದ್ರೂ ಕುಡಿಬೋದು. ಅದೇ ಹಾಲು ಕುಡಿಬಾರ್ದು, ಕಾಫಿ ಕುಡಿಬಾರ್ದು. ಅದಕ್ಕೆಲ್ಲ ಒಂದು ನಿಬಂಧನೆ ಇದೆ. ನೀರು ಎಷ್ಟು ಬೇಕಾದ್ರೂ ಕುಡಿ. ಬೆಳಗ್ಗೆ ಎದ್ದು ಸಕ್ಕರೆ ಎಷ್ಟಿದೆ ಚುಚ್ಕೊಂಡು ನೋಡೋದಕ್ಕೆ ನೀರು ಕುಡಿಬೋದು, ಕಾಫಿ ಕುಡಿದಿರ್ಬಾರ್ದು. ಅದನ್ನು ನಮ್ಮ ಮಂತ್ರ ನೀಟಾಗಿ ಹೇಳ್ತೀವಿ. ಶ್ರೀ ಇದು ಆಪೋವಾ ಇದಗಂ ಸರ್ವ. ಎಲ್ಲೆಲ್ಲಿದೆ ನೀರು? ವಿಶ್ವಭೂತಾನ್ಯಾಪ ಪ್ರಾಣವ ಆಪ ಪಶವ ಆಪೋನ್ನಮಾಪೋ ಮೃತಮಾಪ ಸಮ್ರಾಡಾಪೋ ವಿರಾಡಾಪ ಸ್ವರಾಡಾಪ ಛಂದಾಗಸ್ಯಾಪೋ ಜ್ಯೋತಿಗಸ್ಯಾಪೋ ಯಜೋಗಸ್ಯಾಪೋ ಸತ್ಯಮಾಪ ಸರ್ವಾ ದೇವತಾ ಆಪೋ ಭೂವ ಸುವರಾಪವು. ಇವರೆಲ್ಲರೂ ಯಾವುದರಲ್ಲಿದ್ದಾರಪ್ಪ ಅಂತ ಹೇಳಿದರೆ ನೀರಿನಲ್ಲಿ. ಆಪೋ ಭುವ ಸುವರ್ ಆಪ ಓಂ. ಇಟ್ ಈಸ್ ನಾಟ್ ಎ ಲ್ಯಾಂಗ್ವೇಜ್, ಇಟ್ ಈಸ್ ಎ ಸೌಂಡ್. ನಾವು ಅದನ್ನು ಲ್ಯಾಂಗ್ವೇಜ್ ಅಂತ ಕರಿತೀವಿ. ಲ್ಯಾಂಗ್ವೇಜ್ ಅಲ್ಲ, ಅದು ಶಬ್ದ. ಅದು ಜಗತ್ತಿಗೆ ಎಚ್ಚರಿಸ್ತಕ್ಕಂಥ ಶಬ್ದ ಓಂ. ಅದರೊಳಗೆ 3 ಅಕ್ಷರ ಇದೆ, ಅಕಾರ ಉಕಾರ ಮಕಾರ ಐತಿ ಅಂತ. ಅದನ್ನು ಇಂಗ್ಲೀಷ್ನಲ್ಲೂ ಕೂಡ ABC, ಆಲ್ವೇಸ್ ಬಿ ಕೇರ್ಫುಲ್, ABC. ಇದರ ಒಂದು MLPS ಮೆಂಬರ್ ಆಫ್ ಗಂಡರ್ ಪಿಂಡಮ್ ಸೊಸೈಟಿ. ಬುದ್ಧಿವಂತಿಕೆ ಅದು ಬೇಕು. ಗೋಧಿ ಕಾಳಿನಷ್ಟೇ ತೀರ್ಥ ತಗೋಬೇಕು. ಈಗ ನನಗೆ ಕೊಟ್ಟಲ್ಲ, ನನಗೆ ಹಿಂಗೆ ತಗೋ ಅಂತ ತಗೋನೆ. ಪ್ರಸಾದ ತಗೊಳ್ಳೋಕ್ಕೆ ಮುಂಚೆ ಗಂಟಲಲ್ಲಿ ಅನ್ನನಾಳ ಅದು ನೆನೆಯಬೇಕು. ತಗೊಂಡು ಪದಾರ್ಥ ನೇರ ಜಠರಕ್ಕೆ ಪ್ರವೇಶಕ್ಕೆ ಹೋಗಬೇಕು. ಅಲ್ಲಿ ಇಲ್ಲಿ ಕೂತಿರ್ತಾರೆ, ಒಣಗಿರುತ್ತೆ, ಸಿಗಾಕೊಳ್ಳುತ್ತಲ್ಲ. ಅದ್ರ ಬದಲು ಸಲೀಸಾಗಿ ಹೋಗುತ್ತೆ. ಅನ್ನೋಕ್ಕೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಹೇಳಲ್ಲ. ಪ್ರಾಣಾಯ ಸ್ವಾಹ, ಅನಾಯ ಸ್ವಾಹ, ಪಾನಾಯ ಸ್ವಾಹ, ಉದಾನಾಯ ಸ್ವಾಹ. ಸರಿ ಹೋಗ್ಬಿಟ್ಟ ಸಮಾನಾಯ ಸ್ವಾಹ. ಆಮೇಲೆ ಹೊಡಿ. ಶಟಾರಿ ಅದ್ರ ಬಗ್ಗೆ ಹೇಳ್ತಾರೆ. ನಮಸ್ಕಾರ. ದೇವಾಲಯಗಳಲ್ಲಿ
ವೈಷ್ಣವ ಸಂಪ್ರದಾಯದ ದೇವಾಲಯಗಳಲ್ಲಿ, ಶ್ರೀವೈಷ್ಣವ ಸಂಪ್ರದಾಯದ ದೇವಾಲಯಗಳಲ್ಲಿ, ಶೈವ ಸಂಪ್ರದಾಯದ ದೇವಾಲಯಗಳಲ್ಲೂ ಕೂಡ ಬಂದಿದೆ. ತಮಿಳುನಾಡಿನಲ್ಲಿದೆ, ಕರ್ನಾಟಕದಲ್ಲಿ ಕಡಿಮೆ. ಶಠಾರಿ ಅಂತ, ಆ ಶಠಾರಿ ಅಂತ ಹೇಳಿದರೆ ಅದು ಭಗವಂತನ ಪಾದಿಕೆ. ಆ ಶಠಾರಿಯ ಮೇಲ್ಗಡೆ ಭಗವಂತನ ಪಾದಿಕೆ ಇರುತ್ತೆ, 2. ಅದು ಭಗವಂತನೇ ಬಂದು ನಮಗೆ ಆಶೀರ್ವದಿಸಿದ ಅಂತ ಅರ್ಥ. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗಲೇ ಕೂಡ ಎಷ್ಟು ಚೆನ್ನಾಗಿದೆ ಮಂತ್ರ ಅಂದರೆ, ಭಗವಂತನ ಚರಣಾರವಿಂದಗಳಿಂದ ಹಸಿ ನೂಲನ್ನು ಧಾರೆಯಾಗಿ ಎಳೆದುಕೊಂಡು ತನ್ಮೂಲಕ ಈ ಶಠಾರಿಗೆ ಅದಕ್ಕೆ ಸುತ್ತಿ ಅಲ್ಲಿಂದ ಮಂತ್ರ ಹೇಳಿ ಆವಾಹನೆ ಮಾಡ್ತೀವಿ ಅನ್ನೋದು ಭಾವನಾತ್ಮಕ ಸಂಬಂಧ. ಹೇಗಿದೆ ಅದು? ಶ್ರೀ ವಿಷ್ಣೋ ಶ್ರೀಪಾದ ಸಂಸ್ಪರ್ಶಾತ್ ಪಾದುಕಾ ಸರ್ವತಾ ಶುಚಿ ತಸ್ಮಾತ್ ಚತುಷು ಸ್ಪರ್ಶೇಶು ಸ್ಪರ್ಶದೋಷೋ ನ ವಿದ್ಯತೆ. ಭಗವಂತನೇ ತಾನೇ ಬಂದು ಈ ಪಾದಕ್ಕೆ ಮೇಲೆ ತನ್ನ ಪಾದವನ್ನು ಸ್ಪರ್ಶ ಮಾಡಿದ ಈ ಒಂದು ಶಠಾರಿ ಯಾರ ಶಿರಸ್ಸನ್ನು ಸ್ಪರ್ಶ ಮಾಡುತ್ತೋ ಅವನು ಪವಿತ್ರನಾದ. ಅದರಿಂದ ಈ ಶಠಾರಿಗೆ ಪವಿತ್ರ ಅಪವಿತ್ರ ಇಲ್ಲ, ಅಪವಿತ್ರವನ್ನೆಲ್ಲ ಪವಿತ್ರ ಮಾಡೋದೇ ಶಠಾರಿ. ಅಂತಹ ಶಠಾರಿಯನ್ನು ನಾವು ಶಿರಸ್ಸಿಗೆ ಸ್ಪರ್ಶಿಸುವಾಗ ಮಾಡುವುದಕ್ಕೆ ಗೆಜ್ಜೆ ಹಾಕಿರ್ತಾರೆ ಶಬ್ದ. ನಮ್ಮ ಲೌಕಿಕಾರ್ಥದಲ್ಲಿ ನಾವು ಹೀಗಂದುಬಿಡ್ತೀವಿ, ಕೂಡದು. ಅಹಲ್ಯ ಶಾಪ ನಿರ್ಮುಕ್ತಿ ಪಾದುಕೆ ಶೇಷರೂಪಿಣಿ ಶಿರಸಾನ್ ಧಾರಯಿಷ್ಯಾಮಿ ರಕ್ಷಸ್ವಮಾಂ ಪದೇ ಪದೇ. ಅಹಲ್ಯೆಯ ಆ ಶಿಲೆಯ ರೂಪದಲ್ಲಿದ್ದವಳಿಗೆ, ಎಲೆ ಭಗವಂತ ನಿನ್ನ ಪಾದ ಸೋಂಕಿದೊಡನೆ ಅವಳು ಮತ್ತೆ ಜೀವ ಪಡೆದಳು, ಹೆಣ್ಣಾಯಿತು ಅನ್ನುತ್ತೀಯ. ಅದು ತಿಳಿದಿರ್ತಕ್ಕಂಥ ವಿಷಯ. ರಾಮಾಯಣದ ಸ್ವಾರಸ್ಯವೂ ಅದೇ. ಹಾಗೆ ನನ್ನಲ್ಲಿ ಇರ್ತಕ್ಕಂತಹ, ನನಗೆ ತಿಳಿದಿರೇ ಮಾಡಿರ್ತಕ್ಕಂತಹ ಅವಿವೇಕತೆಯನ್ನೆಲ್ಲ ದೂರ ಮಾಡಿ ವಿವೇಕತೆಯನ್ನು ಅನುಗ್ರಹಿಸುವ ನಿನ್ನ ಪಾದಕೀಯ ರೂಪದಲ್ಲಿ ನನಗೆ ಸ್ಪರ್ಶವಾಗಲಿ ಅಂತ ಹೀಗೆ ಮಾಡಿ ತನ್ಮೂಲಕ ಅದಕ್ಕೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಶಠಾರಿಯ ಮಹತ್ವ. ಅದನ್ನು ತೊಳೆದು ತನ್ಮೂಲಕ ತಗೊಂಡೋಗಿ ಇಟ್ಟರೆ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ಆ ರೀತಿ ಮಾಡಿದ್ದೇ ಆದರೆ ಅವನ ವಂಶ ನಿರ್ವಂಶವಾಗಿಬಿಡಲಿ ಅಂತಿದೆ ಸೂತ್ರದಲ್ಲಿ. ಅದಕ್ಕೆ ನೀವು ನೋಡಿ, ದೇವಾಲಯಗಳಲ್ಲಿ ಶಠಾರಿಯನ್ನು ಎಲ್ಲಿಡ್ತಾರೆ? ಎಲ್ರಿಗೂ ಸ್ಪರ್ಶ ಮಾಡಿದ ಮೇಲೆ ದೇವರ ಪಾದದ ಹತ್ರನೇ ಮೂಲ ಗರ್ಭಗೃಹದಲ್ಲಿಡ್ತಾರೆ, ಮೂಲ ದೇವರ ಹತ್ತಿರಕ್ಕೆ ಇಡ್ತಾರೆ. ಆದರೆ ನಮ್ಮ ಲೌಕಿಕದಲ್ಲಿ ಹೊರಗಡೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಅಷ್ಟು ದೂರ ಹೋಗಿ ಬರಬೇಕಲ್ಲ ಅನ್ನುವ ಒಂದು ಬೇಜವಾಬ್ದಾರಿಯೂ ನಮ್ಮಲ್ಲಿದೆ. ಇದನ್ನೆಲ್ಲ ನಮ್ಮ ಆನಂದನ ಮುಂದೆ ಹೇಳೋದಕ್ಕೆ ಕಾರಣ ಇಟ್ಟೆ. ನಮ್ಮ ಭಾರತೀಯ ಸಂಸ್ಕೃತಿ ಉದಾತ್ತವಾದದ್ದು, ಅದು ಹೆದ್ದಾರಿ. ಅದನ್ನು ಕಾಲದಾರಿಯಲ್ಲಿ ಕೊಂಡೊಯ್ದು ಅದರ ಅರ್ಥಗಳನ್ನು ನಾವು ಅನರ್ಥ ರೀತಿಯಲ್ಲಿ ಯೋಚಿಸುವ ಹಾಗೆ ಅದಕ್ಕೆ ಅವಕಾಶ ಕೊಡಬಾರದು. ಒಂದು ವಾಕ್ಯ ಇದೆ, ನಮ್ಮ ವಿವೇಕಾನಂದರೊಬ್ಬ ಕೇಳ್ತಾನೆ, ಆನಂದ್ ಅಂತ ಅವರು ಕೇಳ್ತಾರೆ, ನಿಮ್ಮ ದೇಶದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದರೂ ಅದೆಲ್ಲ ದುಡ್ಡಿಗಾಗಿ ಮಾಡ್ತಾರಂತೆ, ಹೌದಾ ಅಂತ ಕೇಳಿದ್ದಕ್ಕೆ ಅವನು ಕೊಟ್ಟ ಉತ್ತರ ಏನು ಗೊತ್ತಾ ವಿವೇಕಾನಂದರು? ಡು ಯು ಸೇ ಗ್ರೇಟ್ ಡೀಡ್ಸ್ ವರ್ ಡನ್ ಬೈ ಮನಿ? ನೋ 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 ನೋ. ಡು ಯು ಸೇ ಗ್ರೇಟ್ ಡೀಡ್ಸ್ ವರ್ ಡನ್ ಬೈ ಮನಿ? ನೋ 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 ನೋ. ನಾಟ್ ಅಟ್ ಆಲ್, ನಾಟ್ ಅಟ್ ಆಲ್. ದೇ ಆರ್ ಡನ್ ಬೈ ಮೆನ್ ಆಫ್ ಮಸಲ್ಸ್, ಮೆನ್ ಆಫ್ ಇಂಟೆಲೆಕ್ಟ್. ಮನಿ ಓನ್ಲಿ ಎ ಮೀನ್ಸ್ ಅಂತ, ದುಡ್ಡಿಗಾಗಿ ಅಲ್ಲ. ತ್ಯಾಗೇನೈಕೆ ಅಮೃತತ್ವ ಮಾನಶೋ. ನಮ್ಮ ಸಂತರ ಸ್ವಂತ ಏನು ಹೇಳಿ, ವೇದಾಂತ ವಾಕ್ಯೇಶು ಸದಾರವಂತೋ ಭಿಕ್ಷಾನ್ನ ಮಾತ್ರೇಣ ಚತುರ್ಥಿಮಂತಹ ಅಶೋಕವಂತಹ ಕರುಣೈಕವಂತಹ ಕೌಪೀನವಂತಹ ಕಲುಭಾಗ್ಯವಂತಹ ಅನ್ನ ಅರ್ಚಕ. ಅಕಾರಂ ಜಲಸಂಯುಕ್ತಂ ಚಕಾರಂ ದ್ರವ್ಯ ಸಾಧನಂ ಕಕಾರಂ ಮಂತ್ರಮೇ ಹೋಕ್ತಂ ಅರ್ಚಕಸ್ತು ವಿಧೀಯತೆ. ಪರಿಶುದ್ಧವಾಗಿರ್ತಕ್ಕಂತಹ ಕರದಿಂದ ತನ್ಮೂಲಕ ಬಂದವರನ್ನೆಲ್ಲ ಅವರ ಕರವನ್ನು ಪರಿಶುದ್ಧ ಮಾಡಿಸಿ ಶುದ್ಧೋದಕದಿಂದ ನಿನ್ನ ಸಂಕಲ್ಪ ಅಲ್ಲ, ಅವರ ಸಂಕಲ್ಪವನ್ನು ಕಲ್ಪವಾಗಿಸಿ ಅಲ್ಪವಾಗಿಸಿದಲೇ ಹಂಸತೂಲಿಕಾ ತಲ್ಪದಲ್ಲಿ ನಡೆಯುವಂತೆ ಮನಸ್ಸನ್ನು ಹಗುರಗೊಳಿಸುವುದಕ್ಕೆ ನೀನು ತಮಿಳಲ್ಲಿ ಶಾತ್ತು ಮೊರೈ, ನಿನ್ನ ಮೊರೆಯನ್ನು ದೇವರಿಗೆ ಗುಣಪಡಿಸುವಂತೆ ಹೇಳ್ತಕ್ಕಂತಹ ಧ್ವನಿಯನ್ನು ನಾವು ನಮ್ಮದೇ ಆದಂಥ ಅರ್ಥದಲ್ಲಿ ಅದಕ್ಕೆ ವಿಪರೀತಾರ್ಥ ಬರುವ ಹಾಗೆ ನಡೆದುಕೊಳ್ಳಬಾರದು. ಹಾಗಾಗಿ ಇದರ ಬಗ್ಗೆ ನಿಮಗೆ ಬಹಳ ಒಂದು ವಿಶಿಷ್ಟವಾದ ಅರ್ಥ ಅಂತ ಹೇಳಿದ್ರೆ, ಕರ್ನಾಟಕದ ಕನ್ನಡ ಸಾಹಿತ್ಯದಲ್ಲಿ DVG ಅವರು ಬರೆದಿರುವ ಆ ಒಂದು ಶ್ರೀವೈಷ್ಣವತ್ವವನ್ನು ಕುರಿತ ನಮ್ಮ ಹಿರಿಯರು ಬರೆದಂತಹ ದೇಶಿಕರ ಪುಸ್ತಕಕ್ಕೆ ಬರೆದಿರುವ ಮುನ್ನುಡಿಯನ್ನು ನೀವು ಅದನ್ನು ಗಮನಿಸಿ, ನಿಮಗೆ ಈ ಮಾತು ಮತ್ತಷ್ಟು ಚೆನ್ನುಡಿಯಾಗುತ್ತೆ, ಅದು ಕನ್ನಡಿಯಾಗುತ್ತೆ, ಮುನ್ನುಡಿಯಾಗುತ್ತೆ, ಬೆನ್ನುಡಿಯಾಗುತ್ತೆ. ಏನಂತೀರಿ? ನಮಸ್ಕಾರ. ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು.